ಈಗ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡ್ಕೊಳ್ತಕ್ಕಂಥ ಪಿಂಚಣಿದಾರರಿಗೆ ಸರ್ಕಾರದ ಕಡೆಯಿಂದ 5 ಭರ್ಜರಿ ಗುಡ್ ನ್ಯೂಸ್ಗಳಾದರೆ ಇದ್ದಾವೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆಯನ್ನು ಮಾಡಲಾಗ್ತದೆ. ಯಾರ್ಯಾರು ಅನರ್ಹರಿದ್ರೋ ಸೊ ಅವರ ಖಾತೆಯನ್ನೆಲ್ಲ ತೆಗೆದು ಹಾಕಲಾಗ್ತದೆ. ಸೊ ಅದೇ ರೀತಿ ಈಗ ಪಿಂಚಣಿ ಯೋಜನೆಯಲ್ಲೂ ಸಹ ಸೇಮ್ ಪ್ರೋಸೆಸ್ಸೇ ಆಗಿರ್ತಕ್ಕಂಥದ್ದು. ಲಕ್ಷಾಂತರ ಅಕೌಂಟ್ಗಳನ್ನು ಪಿಂಚಣಿ ಯೋಜನೆಯಿಂದ ರದ್ದು ಮಾಡಲಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಸಹ ಹೊರಡಿಸಲಾಗಿದೆ. ನಾನು ನಿಮಗೆ ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಇದೇ ನಿಟ್ಟಿನಲ್ಲಿ ಈಗ 5 ಭರ್ಜರಿ ಗುಡ್ ನ್ಯೂಸ್ಗಳಾದರೆ ಇದ್ದಾವೆ ಸರ್ಕಾರದ ಕಡೆಯಿಂದ. ಸೊ ಹಾಗಿದ್ರೆ ಬನ್ನಿ ಆ ಒಂದು ಗುಡ್ ನ್ಯೂಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಹೌದು, ಪಿಂಚಣಿದಾರರಿಗೆ ಇದೀಗ ಸರ್ಕಾರದ ಕಡೆಯಿಂದ 5 ಬಂಪರ್ ಘೋಷಣೆಗಳನ್ನಾದರೆ ಮಾಡಿರ್ತಕ್ಕಂಥದ್ದು. ಓಕೆನಾ? ಸೊ ಪ್ರತಿಯೊಂದು ಗುಡ್ ನ್ಯೂಸ್ನ ಬಗ್ಗೆ ಈಗ ನಾವು ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ. ಸೊ ಮೊದಲನೇ ಗುಡ್ ನ್ಯೂಸು, ಮಾಸಿಕ ಪಿಂಚಣಿ ಹೆಚ್ಚಳ. ಹೌದು, ಹೆಚ್ಚಳ ಆಗ್ತಕ್ಕಂಥ ಸಾಧ್ಯತೆ ಆದರೆ ಇದೆ. ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಲ್ಲ, ಸೊ ಅದರಲ್ಲಿ ಏರಿಕೆ ಮಾಡ್ತಕ್ಕಂಥ ಸಾಧ್ಯತೆ ಆದರೆ ಇದೆ. ಆದರೆ ಎಷ್ಟು ಏರಿಕೆ ಆಗುತ್ತೆ ಅನ್ನೋದು ಇನ್ನೂ ಸಹ ಮಾಹಿತಿ ಆದರೆ ಬಂದಿಲ್ಲ. ಸೊ ಸದ್ಯಕ್ಕೆ ಪಿಂಚಣಿ ಅಮೌಂಟ್ ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಬಂದಿರತಕ್ಕಂಥದ್ದು ಮಾಹಿತಿ. ಸೊ ಎಷ್ಟು ಏರಿಕೆ ಆಗುತ್ತೆ ಆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನಂತರ ಎರಡನೇ ಗುಡ್ ನ್ಯೂಸು, ಉಚಿತ ಆರೋಗ್ಯ ಮತ್ತು ಔಷಧಿಗಳು. ಹೌದು, ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ನೀವು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೋಬೋದಾಗಿರುತ್ತೆ. ಅದೇ ರೀತಿ ಔಷಧಿಗಳ ಮೇಲೆ ಸಹ ಭಾರಿ ರಿಯಾಯಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತೆ. ಇದು ಎರಡನೇ ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಮೂರನೇ ಗುಡ್ ನ್ಯೂಸ್ ಏನು ಪಿಂಚಣಿದಾರರಿಗೆ ಅಂತಂದರೆ, ರೈಲು ಮತ್ತು ಬಸ್ನಲ್ಲಿ ನಿಮಗೆ ಪ್ರವೇಶಕ್ಕೆ ರಿಯಾಯಿತಿ ಆದರೆ ಇರುತ್ತೆ. ಅಂತಂದರೆ ಟಿಕೆಟಲ್ಲಿ ರಿಯಾಯಿತಿ ಆದರೆ ಇರುತ್ತೆ. 40% 50% ರಿಯಾಯಿತಿ ಆದರೆ ಇರ್ತಕ್ಕಂಥದ್ದು. ನಾಲ್ಕನೇ ಗುಡ್ ನ್ಯೂಸ್ ಏನಂತಂದರೆ, ಬ್ಯಾಂಕ್ನಲ್ಲಿ FD ಮೇಲೆ ಹೆಚ್ಚು ಬಡ್ಡಿ ಆದರೆ ಸಿಗುತ್ತೆ. 0.75ರಿಂದ 1% ಅಷ್ಟು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಆದರೆ ಇರ್ತಕ್ಕಂಥದ್ದು ಬಡ್ಡಿ. ನಂತರ ಕೊನೆಯದಾಗಿ ಐದನೇ ಭರ್ಜರಿ ಗುಡ್ ನ್ಯೂಸ್ ಏನಂತಂದರೆ, ಪ್ರಮುಖ ಆದಾಯ ತೆರಿಗೆಯ ರಿಯಾಯಿತಿ ಆದರೆ ಇರುತ್ತೆ. ಮಿತಿಯನ್ನು ಹೆಚ್ಚಳ ಮಾಡ್ತಕ್ಕಂಥ ಸಾಧ್ಯತೆ ಆದರೆ ಇರ್ತಕ್ಕಂಥದ್ದು. ಈ 5 ಭರ್ಜರಿ ಗುಡ್ ನ್ಯೂಸ್ಗಳು ಯಾರ್ಯಾರು ಪಿಂಚಣಿ ಹಣವನ್ನು ಪಡಿತಿದ್ರೋ ಸೊ ನಿಮಗೇನೆ ಈ 5 ಬಂಪರ್ ಘೋಷಣೆಯನ್ನು ಇದೀಗ ಸರ್ಕಾರದ ಕಡೆಯಿಂದ ಘೋಷಣೆ ಮಾಡಿರ್ತಕ್ಕಂಥದ್ದು. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.